ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಂಚಾಯತಿ ವಿಶೇಷ. ಇವತ್ತು ಈ ಒಂದು ಸುದ್ದಿ, ಈ ಒಂದು ಮಾಹಿತಿ ನೋಡಲೇಬೇಕಾದಂಥದ್ದು. ಗ್ರಾಮ ಪಂಚಾಯತಿ ಇಲಾಖೆ ಪಿಡಿಒರ ಒಂದು ಕರ್ತವ್ಯಗಳಾಗಿರ್ಬೋದು. ಇನ್ನೊಂದು ಪಂಚಾಯತ್ ರಾಜ್ ಇಲಾಖೆ ಸಚಿವರು. ಪಂಚಾಯತ್ ರಾಜ್ ಇಲಾಖೆ ಸಚಿವರು ಏನಕ್ಕೆ ನೋಡ್ಬೇಕು ಅಂತಂದ್ರೆ, ಪಂಚಾಯತ್ ರಾಜ್ ಇಲಾಖೆ ಸಚಿವರೇ ತಾವು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಒಂದು ಘೋಷಣೆ ಮಾಡಿದ್ರಿ. ನಾನು ಮೊದಲನೇದಾಗಿ ಆದ್ಯತೆ ಶುದ್ಧ ಕುಡಿಯುವ ನೀರು, ಸ್ವಚ್ಛತೆ ಮತ್ತು ವಿದ್ಯುತ್ ಪೂರೈಕೆಗಾಗಿ ನಾನು ಗ್ರಾಮೀಣ ಭಾಗದಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿ. ಇವತ್ತು ತಮ್ಮ ಒಂದು ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಪಂಚಾಯಿತಿಗಳು ಇವತ್ತು ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಇಲ್ಲ. ಇನ್ನೊಂದು ವಿಚಾರದಲ್ಲಿ ಬಂದ್ರೆ, ಇವತ್ತು ಮೇಲಾಧಿಕಾರಿಗಳಾದಂತ ಇಒರಾಗಿರ್ಬೋದು, ಸಿಒರಾಗಿರ್ಬೋದು, ಇವತ್ತು ಪಿಡಿಒರ ರಕ್ಷಣೆ ನಿಂತ ಅಂತ ಪ್ರಶ್ನೆಗಳಾಗ್ತಾ ಇದೆ. ಈ ಒಂದು ಪ್ರಶ್ನೆಗಳಿಗೆಲ್ಲ ಇವತ್ತು ನೋಡ್ಬೇಕಾದ್ರೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಹಾಗೂ ಅಲ್ಲಿನ ಪ್ರಭಾವಿ ನಾಯಕರಾದಂತ ತಾವು ಇವತ್ತು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಕೂಡ ಮಾಡ್ತಾ ಇದ್ದೀರಿ ಅಂತನೋ ಒಂದು ವಿಚಾರನ ಇವತ್ತು ಕೆಲವೊಂದು ಇಲಾಖೆ ವರ್ಗಗಳನ್ನ ಮಾತಾಡ್ತಕ್ಕಂಥದ್ದು. ಈ ಒಂದು ನಿಟ್ಟಲ್ಲಿ ಬಂದ್ರೆ ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಬೇಕಾಗುತ್ತೆ. ಸೊ ಸಿಒರ ಅಷ್ಟೇ ಅಲ್ಲ, ಇವತ್ತು DH ಅವರು ಕೂಡ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಸ್ವಚ್ಛತೆಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಳ್ಳದೆ ಹೋದ್ರೆ ಇವತ್ತು ಅನೇಕ ರೋಗದ ಭೀತಿಗಳನ್ನ ಹರಡ್ತಕ್ಕಂಥ ಒಂದು ವ್ಯವಸ್ಥೆಗಳಾಗುತ್ತೆ. ಆ ಒಂದ್ ನಿಟ್ಟಿನಲ್ಲಿ ಬಂದ್ರೆ ನಾನಿದೀಗ ಹೇಳ್ತಕ್ಕಂಥ ಒಂದು ಸುದ್ದಿ ಏನಂತಂದ್ರೆ, ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ವ್ಯಾಪ್ತಿಯ ಪ್ರದೇಶಗಳ ಕೆಲವೊಂದಿಷ್ಟು ಪಂಚಾಯಿತಿಗಳು ಅನ್ನೋದಕ್ಕಿಂತ ಇವತ್ತು ಇವರು ಏನಂತಂದ್ರೆ, ಯಾವುದೇ ಒಂದು ಸಮಸ್ಯೆಗಳು ಬಂದ್ರು, ಆ ಸಮಸ್ಯೆಗಳ ಗಮನಕ್ಕೆ ಬಂದ್ರು ಕೂಡ ಏನಂತಂದ್ರೆ ಡೋಂಟ್ ಕೇರ್ ಅನ್ನೋ ಒಂದು ನಿಟ್ಟಿನಲ್ಲಿ ಇದ್ದಾರೆ. ಯಾರು ಕಂಪ್ಲೇಂಟ್ ಕೊಡ್ತಾರೆ, ಯಾರು ಹೇಳ್ತಾರೆ, ಯಾರು ಹೋಗ್ತಾರೆ ಅಂತ ಅನ್ನೋ ನಿಟ್ಟಿನಲ್ಲಿದೆ. ಆ ಸಮಸ್ಯೆನ ಆಲಿಸಿ ಆ ಸಮಸ್ಯೆಗೆ ಬಗೆಹರಿಸ್ತಕ್ಕಂಥ ಇದಿಲ್ಲ. ಇವತ್ತು ಸಂಬಳಗಳನ್ನ ತಗೋತ್ರಿ ಜನ, ಇವತ್ತು ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ದಾರೆ. ಆ ಟ್ಯಾಕ್ಸ್ ಇಂದ ಇವತ್ತು ತಮ್ಮ ಸಂಬಳಗಳನ್ನ ಇವತ್ತು ಸರ್ಕಾರ ನೀಡ್ತಾ ಇದೆ. ತಮ್ಮ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಜನ ಕಂದಾಯನ ಕಟ್ತಾ ಇದ್ದಾರೆ. ಇವತ್ತು ಕಂದಾಯ ಏನಕ್ಕೆ ಕಟ್ಟಬೇಕು ಅಂತ ಪ್ರಶ್ನೆಗಳ ಎದ್ದೇಳ್ತಾ ಇದೆ. ಸಾಕಷ್ಟು ಜನರು ಇವತ್ತು ಅವೇರ್ನೆಸ್ ನೀಡತಕ್ಕಂತ ಒಂದು ವಿಚಾರದಲ್ಲಿ ಏನಂತಂದ್ರೆ, ಇವತ್ತು ಕಂದಾಯ ಕಟ್ರಿ ಪಂಚಾಯತಿ ಅಭಿವೃದ್ಧಿ ಆಗುತ್ತೆ ಅಂತ ತಾವು ಹೇಳ್ತೀರಿ. ಆದ್ರೆ ಕಂದಾಯ ಕಟ್ತಕ್ಕಂತ ಒಂದು ನಿಟ್ಟಿನಲ್ಲಿ ಬಂದಾಗ ಸ್ವಚ್ಛತೆ ಎಲ್ಲಿ? ಮೊದಲೇ ನನ್ನ ಪ್ರಶ್ನೆ. ನೀವು ಬೇರೆ ಏನ್ ಮಾಡ್ತೀರೋ, ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಪೂರೈಕೆ, ಸ್ವಚ್ಛತೆ ಮೊದಲ ಆದ್ಯತೆ ಕೊಡ್ಬೇಕು ಅಂತಕ್ಕಂಥದ್ದು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯ RDPR ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರೇ ತಾವೇ ಹೇಳಿದ್ರಿ. ಹಾಗಿದ್ರೆ ತಮ್ಮ ಒಂದು ತವರು ಜಿಲ್ಲೆ ಬೀದರ್ ನಾಡಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತಾವು ಗಮನಿಸ್ತೀರಾ? ಅಥವಾ ಈ ತರ ಲೇಜಿ ಕೆಲಸ ಮಾಡ್ತಕ್ಕಂಥ PDOವರನ್ನ ಸಸ್ಪೆಂಡ್ ಮಾಡಿ ದಂಡ ವಿಧಿಸ್ತಕ್ಕಂಥ ಕಾರ್ಯ ತಾವು ಮಾಡ್ತೀರಾ? ಅಥವಾ ತಾವೇ ಇವತ್ತು ರಕ್ಷಣೆ ನಿಲ್ತೀರಾ ಅಂತ ಒಂದು ಪ್ರಶ್ನೆಗಳ ಕಾಡ್ತಾ ಇದೆ. ಇದೀಗ ನಾನು ಮತ್ತೊಮ್ಮೆ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದ್ರೆ, ಇವತ್ತು ಸ್ವಚ್ಛತೆಗೆ ತಾವು ಆದ್ಯತೆ ಕೊಟ್ರೆ ಮಾತ್ರ ಇವತ್ತು ಗ್ರಾಮೀಣ ಅಭಿವೃದ್ಧಿ ಆಗೋಕ್ ಸಾಧ್ಯ ಆಗ್ತದ. ಇಲ್ಲ ಅಂತಂದ್ರೆ ರೋಗದ ಭೀತಿನೂ ಕೂಡ ಸೃಷ್ಟಿ ಆಗ್ತದ. DH ಅವರೇ ತಮ್ಮ ಗಮನಕ್ಕೂ ಕೂಡ ಇರ್ಲಿ. ತಾವ್ ಹೇಳ್ತೀರಿ ಇವತ್ತು ಮಲೇರಿಯಾ, ಡೆಂಗು ಇತ್ಯಾದಿ ರೋಗಗಳನ್ನ ಹರಡ್ತಕ್ಕಂಥದ್ದು ಬಹಳ ವರ್ಷಗಳಾಯ್ತು ಅಂತ ಹೇಳಿ ಅದಕ್ಕೆ ಮತ್ತೆ ದಾರಿ ಮಾಡ್ಕೊಟ್ಟಂಗ ಆಗ್ತಾ ಇದೆ. ಅವರೇ ತಮಗೂ ಕೂಡ ಗಮನಕ್ಕಿರ್ಲಿ. ತಾವು ಮಾಡ್ತಕ್ಕಂಥ ಕೆಲಸಗಳ ಒಂದ್ ನಿಟ್ಟಿನಲ್ಲಿ ಬಂದ್ರೆ, ತಾವು ಬೀದರ್ ಜಿಲ್ಲೆಯ ಅವರೇ ತಾವು ತಮ್ಮ ಒಂದು ಕರ್ತವ್ಯದ ಒಂದು ವಿಚಾರದಲ್ಲಿ ಬಂದ್ರೆ ಬಹಳ ಪ್ರಾಮಾಣಿಕವಾಗಿ ಕೆಲಸಗಳನ್ನ ಮಾಡ್ತೀರಿ ಅಂತಕ್ಕಂಥದ್ದು ಬೀದರ್ ಜಿಲ್ಲೆಯಲ್ಲಿ ಮಾತಾಡ್ಕೊಳ್ತಾರೆ. ಅದನ್ನ ವಿಶ್ವಾಸದಲ್ಲಿ ತಾವು ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ತಾವು ಮಾಡ್ತಕ್ಕಂತ ಒಂದು ತನಿಖಾ ಆದೇಶಗಳಿದೆಯಲ್ಲ, ಎಲ್ಲಿ ಹೋಗ್ತಾ ಇದೆ ಅಂತ ಅನ್ನೋದು ತಮ್ಮ ಗಮನಕ್ಕೆ ಇದೆಯಾ? ಇವತ್ತು ರಕ್ಷಣೆ ನಿಂತಿದ್ದಾರೆ ಅಂತ ಅನ್ನೋದು ಪ್ರಶ್ನೆಗಳನ್ನ ನೋಡ್ತಾ ಇದೆ. ಅದಕ್ಕೆಲ್ಲ ಉತ್ತರಗಳು ಎಲ್ಲಿದೆ? ಬಹಳಷ್ಟು ವರ್ಷಗಳಿಂದ ತನಿಖೆ ನಡೀತಾ ಇದೆ. ತನಿಖೆಯ ಒಂದು ವರದಿ ಎಲ್ಲಿದೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಿದ್ಮೇಲೆ ಇವತ್ತು ಬೀದರ್ ಜಿಲ್ಲೆಯ ಪಂಚಾಯಿತಿಗಳ ಒಂದು ಅವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಬೆಳವಣಿಗೆ ಎಷ್ಟು ಮಾದರಿಯಾಗಿ ಕೂಡ ನಡೀತಾ ಇದೆ. ಮಾದರಿಯಾಗಿ ಮಾಡ್ತಕ್ಕಂಥ PDO ಅವ್ರಿಗೆ ಇಲ್ವಾ ಅನುದಾನದ ಕೊರತೆ? ಇವತ್ತು ಸ್ವಚ್ಛತೆ ಮಾಡೋದಕ್ಕೆ ಅವರಿಗೆ ಸಮಸ್ಯೆ ಆಗ್ತಾ ಇಲ್ವಾ? ಕುಡಿಯುವ ನೀರು ಕೂಡ ಪೂರೈಕೆ ಮಾಡೋದಕ್ಕೆ ಅವ್ರಿಗೆ ಸಮಸ್ಯೆ ಆಗ್ತಾ ಇಲ್ವಾ? ಹಾಗಿದ್ದಲ್ಲಿ ನಿಮ್ಮಲ್ಲೂ ಕೂಡ ಯಾಕೆ ಸಮಸ್ಯೆ ಅದು? ಹಾಗಿದ್ರೆ ಮಾಡ್ಬೇಕಲ್ವಾ ತಾವು ಕೂಡ? ಬೀದರ್ ಜಿಲ್ಲೆಯ PDO ಅವರಿಗೆ ಪ್ರತ್ಯೇಕವಾಗಿ ಇವತ್ತು ತಾವು ಸ್ವಚ್ಛತೆಗೆ ಆದ್ಯತೆ ಕೊಡಿ. ಸಾಕಷ್ಟು ಕಂಪ್ಲೇಂಟ್ಸ್ ಗಳಿದೆ ಅಲ್ಲಿ. ಆ ಒಂದು ಮಾಹಿತಿನ ಇವತ್ತು ಇವರ ಗಮನಕ್ಕೂ ಕೂಡ ಬಂದ್ರು ಕೂಡ ಏನಂತಂದ್ರೆ ಪ್ರತಿಕ್ರಿಯೆ ಮತ್ತು ತನಿಖೆಗೆ ಮುಂದಾಗಿ ಅದಕ್ಕೆ ಕೆಲಸ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಸಾಕ್ತಾ ಇಲ್ಲ. ತನಿಖೆಯ ಒಂದು ನೆಪ ಹೊಡಿ ಆದೇಶದ ಏನಂತಾನೆ
ದುಡ್ಡಿಲ್ಲ ಅಂತಕ್ಕಂಥದ್ದು ಹೇಳ್ಕೊಂಡು ಜಾರಿಕೊಳ್ತಾ ಇದ್ದಾರೆ ಅಂತ ಅನ್ನೋದು ಸಾಕಷ್ಟು ನಡೀತಾ ಇದೆ. ಸಿ ಅವರೇ, ಕೊನೆಯದಾಗಿ ಈ ಒಂದು ವಿಚಾರನ ಮತ್ತೊಮ್ಮೆ ನಾನು ನಿಮ್ಗೆ ನೆನಪ್ತಾ ಇದ್ದೀನಿ. ಪಿಡಿ ಅವರು ಇವತ್ತು ಸ್ವಚ್ಛತೆಗೆ ಲೇಜಿತನ ಮಾಡಿದ್ರೆ ಸಸ್ಪೆನ್ಷನ್ ಆರ್ಡರ್ ಕೊಡ್ಬೇಕಾಗುತ್ತೆ. ಈ ಅವರು ಕೂಡ ತಾವು ಕೂಡ ಇವತ್ತು ಸಸ್ಪೆನ್ಷನ್ ಆರ್ಡರ್ ಕೊಡ್ಬೇಕಾಗುತ್ತೆ. ಮಾಡ್ಲಿಲ್ಲ ಅಂತಂದ್ರೆ ದಂಡನ್ನು ಕೂಡ ವಿಧಿಸಬೇಕಾಗುತ್ತೆ. ಒಂದು ವೇಳೆ ಆ ಒಂದು ಗ್ರಾಮೀಣ ವ್ಯಾಪ್ತಿಯಲ್ಲಿ ಒಂದು ಸ್ವಂತ ಒಂದು ಜಮೀನು ಆಗಿರ್ಬೋದು, ಸ್ವಂತ ಭೂಮಿಯಲ್ಲಿ ಆಗಿರ್ಬೋದು, ಅವ್ರು ಸ್ವಚ್ಛತೆ ಕಾಪಾಡ್ಕೊಂಡಿಲ್ಲ ಅಂತಂದ್ರೆ ಅವ್ರನ್ನ ನೋಟಿಸ್ ಕೊಡ್ತಕ್ಕಂಥದ್ದು ಕೂಡ ನಿಮಗಿದೆ. ಆದ್ರೆ ಇವೆಲ್ಲವನ್ನು ಬಿಟ್ಟು ನೀವು ಸರ್ಕಾರಿ ವ್ಯಾಪ್ತಿಯ ಒಂದು ಏನ್ ನಾಲ್ವೆಗಳ ಕ್ಲೀನಿಂಗ್ ಆಗಿರ್ಬೋದು, ಅದನ್ನ ಇವತ್ತು ತುಂಬಿ ತುಳುಕಿ ಇವತ್ತೇನಂದ್ರೆ ರಸ್ತೆ ಮೇಲೆ ಇದು ಆಗ್ತಾ ಇದೆ. ರಸ್ತೆ ಮೇಲೆ ಆಗ್ತಾ ಇದೆ, ಪಾಚಿ ಕಟ್ತಾ ಇದೆ. ಅದನ್ನ ನೋಡಿದ್ರೆ ಗೊಪ್ಪು ದುರ್ವಾಸನೆ ಇದು ಆಗ್ತಾ ಇದೆ. ಆದ್ರೂ ಕೂಡ ತಾವು ಗಮನಕ್ಕೆ ತೊಳ್ತಾ ಇಲ್ಲ. ಈ ಒಂದು ಲೇಜಿತನ ದೂರ ಬಂದು ಕೆಲಸಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಇದಾಗಬೇಕು. ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರೇ, ತಮ್ಮ ಒಂದು ಜಿಲ್ಲೆಯ ಈ ಒಂದು ಅವ್ಯವಸ್ಥೆಗೆ ತಾವು ಸುಧಾರಣೆಗೆ ಮುಂದಾಗ್ತೀರಾ ಅಂತಕ್ಕನ್ನೋದು ನಂಬಿಕೆ ಇದೆ. ದಯವಿಟ್ಟು ತಾವು ನೂತನ ಸಚಿವರಾಗಿ ನಿಮ್ಮ ಬೀದರ್ ಜಿಲ್ಲೆಯಿಂದನೇ ಇವತ್ತು ಮೊದಲು ಕೆಲಸಗಳನ್ನ ಆರಂಭ ಮಾಡಿ ಸ್ವಚ್ಛತೆಗೆ ಆದ್ಯತೆ ಕೊಡಿ, ಮೂಲಭೂತ ಸೌಕರ್ಯಗಳಿಗೆ ಅನುಕೂಲತೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ನಿಮ್ಮನ್ನ ಕೇಳ್ಕೊಳ್ತೀವಿ.